ಸ್ಯಾಂಡಲ್ ಸೋಪಲ್ಲಿ ಫ್ಯಾಕ್ಟ್ರಿನಲ್ಲಿ ಅದೇನೋ ಅವ್ಯವಹಾರ ಆಗಿದೆ ಅಂತ JDS ಶಾಸಕ KR ಪೇಟೆಯವ್ರದ್ದು ಯಾರ್ದೋ ಆರೋಪ. ಓಕೆ, 2019ರಲ್ಲಿ ಬ್ಲ್ಯಾಕ್ ಲಿಸ್ಟ್ಗೆ ಹೋಗಿದ್ದ ಕಂಪನಿಗೆ ಇವರು 11,000 kg ಸ್ಯಾಂಡಲ್ವುಡ್ ತೈಲನ 1.2 ಲಕ್ಷ ರೂಪಾಯಿ ಅಧಿಕ ದರ ಕೊಟ್ಟು ಖರೀದಿ ಮಾಡಿದ್ದಾರೆ. ಇದರಿಂದ ಒಂದು 132 ಕೋಟಿ ನಷ್ಟ ಆಗಿದೆ. ಒಟ್ಟು 1000 ಕೋಟಿ ಆಗಿದೆ. ಎಲ್ಲರೂ ಸೇರಿಬಿಟ್ಟಿದ್ದಾರೆ ಇದರಲ್ಲಿ ಅವ್ಯವಹಾರದಲ್ಲಿ ಡ್ಯಾಶು ಅಂತ ಹೇಳಿದ್ದಾರೆ. ಫೇರ್, ಓಕೆ, ಇರ್ಬೋದು, ಇಲ್ಲದೇನೂ ಇರ್ಬೋದು. ಬಟ್ ಇದು ಮೀಡಿಯಾಗೆ ಈಗ ಕಾಂಗ್ರೆಸ್ನವ್ರ ಥರ ಒಚ್ಚುರಿ ಅನ್ನೋದು. ಈಗ ಹೋಗಿ ದೂರು ಕೊಡ್ರಯ್ಯ, ನಾವು ಒಬ್ಬನೂ ಬರೋಂಗಿಲ್ಲ. ಓಕೆ, ನೀವು ಮೀಡಿಯಾ ಮುಂದೆ ಹೇಳಿದ್ರೆ ಆಗಲ್ಲ. ನಾವು ಕೋರ್ಟು ಅಲ್ಲ, ಜಡ್ಜು ಅಲ್ಲ, ಹೇಳ್ಬೋದು ಅಷ್ಟೇ ಜನಕ್ಕೆ. ಸೊ ಲಾಜಿಕಲಿ ನಿಮ್ಮ ಹತ್ರ ದಾಖಲೆ ಇದ್ದರೆ ಅಲ್ಲಿಗೆ ತೊಗೊಂಡು ಹೋಗ್ಬೇಕು. ಅದನ್ನು ಫರ್ದರ್ ಮೂವ್ ಮಾಡಬೇಕು ಅಂತ ಇಚ್ಛೆ ಇದ್ರೆ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಟ್ಸ್ ಎ ಒನ್ ಗುಡ್ ಬ್ರ್ಯಾಂಡ್. ಹೌದು, ಡೋಂಟ್ ಡೆಸ್ಟ್ರಾಯ್ ದಟ್ ಬ್ರ್ಯಾಂಡ್ ಇಫ್ ಯು ಡೋಂಟ್ ಹ್ಯಾವ್ ಎ ಪ್ರಾಪರ್ ಡಾಕ್ಯುಮೆಂಟ್ ಅಷ್ಟೇ. ನಾನು ಆ ಬ್ರ್ಯಾಂಡ್ಗೋಸ್ಕರ ಹೇಳ್ತಿರೋದು. ನಂದಿನಿನಲ್ಲಿ ಬ್ರ್ಯಾಂಡ್ಗೋಸ್ಕರ ಭಾಳ ಸರಿ ಸುಮ್ಮನಿರ್ತೀವಿ, ಭಾಳ ಸರಿ ಸುಮ್ಮನಿರ್ತೀವಿ. ನಂದಿನಿನಲ್ಲಿ ಬ್ರ್ಯಾಂಡ್ಗೋಸ್ಕರ ಒಂದು ಒಳ್ಳೆ ಬ್ರ್ಯಾಂಡ್ ಬಿಲ್ಡ್ ಆಗಿದೆ, ನಾವೇ ಅದರ ಬಗ್ಗೆ ದುಡ್ಡು ತಂದಲ್ಲಿ ಮಾತಾಡಬಾರ್ದು ಅಂತ. ಸೇಮ್ ನಾನು ಸ್ಯಾಂಡಲ್ವುಡ್ ಹೇಳ್ತೀನಿ, ಒಂದು ಒಳ್ಳೆ ಬ್ರ್ಯಾಂಡು, ಇದನ್ನು ಮುಳುಗಿಸ್ಬೇಕು ಅಂತ ಭಾಳ ಜನ ಖಾಸಗಿನಲ್ಲಿ ಕಾಯ್ತಾ ಇದ್ದಾರೆ. ಇದನ್ನು ಮುಳುಗಿಸ್ಬಿಡ್ಬೇಕು ಇದನ್ನು ಅಂತ. ಅದಕ್ಕೆ ಅವಕಾಶ. ಹಾಗಾಗಿ ನಿಮಗೆ ನಾನೊಬ್ಬ ಜವಾಬ್ದಾರಿಯುತ ಶಾಸಕ ಆದರೆ ಹಣಕಾಸು ವ್ಯವಹಾರ ಆಗಿದ್ರೆ ತನಿಖೆ ಆಗಬೇಕದು. ಲಾಜಿಕಲಿ ತಗೊಂಡೋಗಿ ಅಂತ ಹೇಳ್ತಾ ಇದ್ದೀನಿ. ಎಸ್. ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಅಸಭ್ಯ ವರ್ತನೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಬ್ಬನ್ ಪಾರ್ಕ್ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದು ಪಬ್ನ ಮ್ಯಾನೇಜರ್ ಅನ್ನ 1 ಗಂಟೆ ಕಾಲ ವಿಚಾರಣೆ ನಡೆಸಿದ್ದಾರೆ. ಈ ಹಂತದಲ್ಲಿ ಟೆಕ್ನಿಷಿಯನ್ ಯುವಕನಿಗೆ ಆರ್ಯನ್ ಆ ರೀತಿ ಕೈ ಬೆರಳು ತೋರಿಸಿದ್ದು ಅಂತ ಗೊತ್ತಾಗಿದೆ. ಆರ್ಯನ್ ಮತ್ತು ಜೈದ್ ಖಾನ್, ನಲ್ಪಾಡ್ ಎಲ್ಲರ ವಿರುದ್ಧ ದೂರು ದಾಖಲಾಗಿದೆ. ಆಲ್ ರೈಟ್. ಏನ್ರಿ ಅವನು ಏನು ಅಂತ, ಯಾರ್ದೋ ಮಗ, ಒಬ್ಬ ಸೆಲೆಬ್ರಿಟಿ ಮಗ ಅಷ್ಟೇ. ನಿಂದೇನೇ ಆ ಸಾಧನೆ ಬೆರಳು ತೋರ್ಸೋಕ್ಕೆ? ನಿನಗೆ 1000 ಬೆರಳು ನಾನು ತೋರಿಸ್ಬೋದು, ನೀನು ಕಡ್ದು ಕೊಮಟೆ ಹಾಕಿರೋದೇನು ಎಳೆಬಾಯಿಲಿ ಅಂತ. ನೀವು ಮಪ್ ಮಾಡಿರೋದಕ್ಕೆ ನೀನೇನು ಕೊಂಬು ತೋರಿಸೋದು? ಇವಾಗ್ರಲ್ಲೇ ಸುಮ್ಮನೆ ಇಂಥದನ್ನು ಮಾಡಿನೇ ದೇಶ ಹಿಂಗಾಗಿರೋದು. ಚಿತ್ರದುರ್ಗದ ಕೇಸರಿ 82 ಲಕ್ಷ ರೂಪಾಯಿ ಸೀಸ್ ಮಾಡಿದ್ದಕ್ಕೆ ಅವ್ರು ದರ್ಶನ್ ಹೇಳ್ತಾರಂತೆ, ರೀ ಇದು ಎಲ್ಲಿಂದ ಬಂತ್ರಿ ದುಡ್ಡು ಅಂದರೆ, ಸರ್ ನಾನು ಕೃಷಿ ಮಾಡಿದ್ದೆ ಸರ್. ಹೌದಾ, ಏನು ರಾಗಿ ಬೆಳೆದಿದ್ರು ಏನಪ್ಪ? ಅಲ್ಲಿ ಯಾಕಂದರೆ ಅದೇ ನೀರಾವರಿ ಭೂಮಿ ಅಲ್ಲ, ಬೋರ್ವೆಲ್ಲಲ್ಲಿ ಭತ್ತ ಬೆಳೆದಂಗೆ ಕಾಣಲ್ಲ. ಮೋಸ್ಟ್ಲಿ ರಾಗಿ ಇರಬೇಕು, ಜೋಳನ ಇರ್ಬೋದು. ಪ್ರಾಣಿಗಳ ಮಾರಾಟ ಮಾಡಿದೆ. ಯಾವ ಪ್ರಾಣಿ? ಕುದುರೆ ಇದೆ ಅಲ್ಲಿ ಫಾರಮಲ್ಲಿ, ಕುದುರೆ ಮಾರ್ತಾರೆ. ಕುದುರೆ ವ್ಯಾಪಾರ ಮಾಡ್ತೀರಾ? ಕುದುರೆ ವ್ಯಾಪಾರ ಮಾಡೋದು ರಾಜಕಾರಣಿಗಳು, ನೀವು ಯಾಕೆ ರೀ ಮಾಡಬೇಕು? ಆಯಿತು, ನಾನು ಹುಟ್ಟುಹಬ್ಬದ ಅಭಿಮಾನಿಗಳು ಬಂದು ಹುಟ್ಟುಹಬ್ಬದ ದಿನ ಹಣ ಕೊಟ್ಟಿದ್ದರು. ಓಹ್ ಅದೆಂಗದು, ಅಲ್ಲೇನು ಉಂಡಿ ಇಟ್ಟಿದ್ರಾ ಬಂದವ್ರಲ್ಲ ಹಿಂಗೆ ಹಾಕಿ ಹೋಗೋಕ್ಕೆ? ಅದೇ ಅಥವಾ ಕವರಲ್ಲಿ ಕೊಟ್ಟಿರ್ಬೋದಪ್ಪ. ಬರೀ ಕೈ ಕುಲ್ಕ್ ಹೋಗೋದನ್ನ ನೋಡಿದೀವಿ ಸರ್. ಈ ಥರ ಪಾಕೆಟ್ ಕೈಯಲ್ಲಿ ಒಳಗಡೆ ಬಿಟ್ಬಿಟ್ಟೋಗಿರ್ತಾರೆ. ಲಕ್ಷ ಹಣ, ಸಾವಿರಾರು ಜನ ಬಂದವರು ಒಂದೊಂದು ರೂಪಾಯಿ ಅಂದರೆ ಹನಿ ಗೂಡಿದ್ದಾರೆ ಹಳ್ಳ. ಏನು ಬಡಸ್ತಾನಲ್ಲ ಸರ್ ಅವ್ರಿಗೆ ಅಷ್ಟು ದುಡ್ಡು ಕೊಟ್ಟು ಹೋಗೋದಕ್ಕೆ. ಈಗ ಯಾರ್ದ ಮನೆಗೆ ಮದುವೆ ಮನೆಗೆ ಹೋದಾಗ ಅವ್ರು ಬಡತನ ಅಂತ ಕೊಡ್ತೀರಾ ನೀವು? ಅದು ಮುಯ್ಯ ರೂಪದಲ್ಲಿ. ಇದು ಅದೇ ಹುಟ್ಟುಹಬ್ಬದ ದಿನ ಕೊಡೋದು ಅದೇ. ನೀವು ಅಲ್ಲಿ ಬಡತನ ಅಂತ ಕೊಡ್ತೀರಾ ಹಂಗಾರೆ? ಇಲ್ಲ. ಎಸ್. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನಾನು ಭಾಳ ಜನ ಕೇಳಿದ್ರು. ಫಸ್ಟ್ ನಾನು ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.